ಮುಖ್ಯಾಂಶಗಳು. ಬೀದರ್ ಜಿಲ್ಲಾದ್ಯಂತ ಜನವರಿ 31ರವರೆಗೆ ಪಿಂಚಣಿ ಮಂಜೂರಿ ವಿಶೇಷ ಅಭಿಯಾನ. ದಲಿತ ಜೊತೆ ಸ್ಪರ್ಧೆ ಬೇಡ, ಸೌಹಾರ್ದತೆ ಬೆಳೆಸಿ, ಅಂಬೇಡ್ಕರ್ರನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್, ಅಸಾದುದ್ದೀನ್ ಓವೈಸಿ. ಗಿರಿಜನರ ಅಭಿವೃದ್ಧಿಗೆ ಉತ್ಸವಗಳು ಪೂರಕವಾಗಲಿವೆ, ಬಂಡೆಪ್ಪ ಖಾಶಂಪುರ್. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಪ್ರಭು ಚವ್ಹಾಣ್ ಚಾಲನೆ. ಹಾಗೂ ಸರ್ಕಾರದ ನೆರವು ಕೋರಿ ಬರುವ ಪತ್ರ, ಮನವಿ ಕಡೆತೆಗಳು ಒಂದೊಂದು ಜೀವ, ಕುಟುಂಬವಿದ್ದಂತೆ ರಾಮಚಂದ್ರನ್ ಆರ್. ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಜಿಲ್ಲೆಯ ವಿವಿಧ ತಾಲೂಕುಗಳ ತಹಸೀಲ್ದಾರರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ವಿಡಿಯೋ ಸಂವಾದ ಸಭಾಂಗಣದಲ್ಲಿ ಜನವರಿ 27ರಂದು 2 ಗಂಟೆಗೂ ಹೆಚ್ಚು ಕಾಲ ವಿಡಿಯೋ ಸಂವಾದ ನಡೆಸಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಸಮಗ್ರ ಚರ್ಚಿಸಿದರು. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ವಿವಿಧ ವೇತನ ಮನಸ್ವಿನಿ, ವಿಕಲಚೇತನ ಅಂತ್ಯ ಸಂಸ್ಕಾರ ಮತ್ತು ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆಗಳಿಗೆ ನೆರವು ಕೋರಿ ಸ್ವೀಕೃತವಾಗಿರುವ ಅರ್ಜಿಗಳ ಪರಿಶೀಲನೆ, ಸಹಾಯಧನ ನೀಡುವ ಕಾರ್ಯ ವೇಗವಾಗಿ ನಡೆಯಬೇಕು. ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಸಂಬಂಧಿಸಿದ ತಹಸೀಲ್ದಾರರನ್ನೇ ಹೊಣೆಯಾಗಿಸಿ ಕ್ರಮ ಜರುಗಿಸುವುದು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಬಾಕಿ ಇರುವ ಅರ್ಜಿಗಳ ವಿಲೆಗೆ ಇನ್ಮುಂದೆ ಯಾವುದೇ ನೆಪ ಹೇಳಬೇಡಿ. ಜನವರಿ 31ರವರೆಗೆ ಕಾಲಾವಕಾಶ ನೀಡುತ್ತೇವೆ. ಬರುವ 3 ದಿನಗಳ ಕಾಲ ಇದಕ್ಕೆ ಮೊದಲ ಆದ್ಯತೆ ಕೊಟ್ಟು ಕೆಲಸವೆಂದು ಪರಿಗಣಿಸಿ ಜಿಲ್ಲಾದ್ಯಂತ ವಿಶೇಷ ಅಭಿಯಾನ ರೀತಿ ಕಾರ್ಯಪ್ರವೃತ್ತರಾಗಿ ಪ್ರಗತಿ ತೋರಿಸಬೇಕು. ಅರ್ಜಿಗಳ ವಿಲೇವಾರಿಯು ಗ್ರಾಮ ಲೆಕ್ಕಿಗರು ಮತ್ತು ಕಂದಾಯ ನಿರೀಕ್ಷಕರ ಹಂತದಲ್ಲಿ ವಿಳಂಬವಾಗುತ್ತಿದ್ದರೆ ಅವರಿಗೆ ನೋಟಿಸ್ ಜಾರಿ ಮಾಡಬೇಕು. ಕೇವಲ 2 ತಂತ್ರಾಶಯದಲ್ಲಿ ಹೊಸದಾಗಿ ಮಂಜೂರಾತಿ ನೀಡಿ ತಾಲೂಕು ಶಿರಸ್ತಾದಾರ ಮತ್ತು ತಹಸೀಲ್ದಾರ್ ಲಾಗಿನ್ದಲ್ಲಿ ಬಾಕಿ ಉಳಿದ ಅರ್ಜಿಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅರಿಯಬೇಕು. ಅರ್ಜಿಯೊಂದಿಗೆ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ ಎಂದು ಅರ್ಜಿದಾರರಿಗೆ ಅನಗತ್ಯ ಕಿರಿಕಿರಿ ನೀಡಿ ಅರ್ಹರ ಅರ್ಜಿಗಳನ್ನು ತಿರಸ್ಕರಿಸುವುದು ಕಂಡು ಬಂದರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ವಹಿಸಲಾಗುವುದೆಂದು ಎಚ್ಚರಿಕೆ ನೀಡಿದ ಅಧಿಕಾರಿಗಳು, ಅನುದಾನವಿಲ್ಲದ, ಸಹಾಯಧನವಿಲ್ಲದ ಎಂದು ವಿಳಂಬ ಮಾಡದೆ ಸುತ್ತೋಲೆಯಲ್ಲಿ ತಿಳಿಸಿದರೆ ಅವಶ್ಯಕ ದಾಖಲಾತಿಗಳನ್ನು ಪಡೆದು ಪರಿಶೀಲನೆ ಮಾಸಾಶನ ಮಂಜೂರಾತಿಗೆ ಕ್ರಮ ವಹಿಸಬೇಕೆಂದು ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು 2,14,000 ಜನರಿಗೆ 19 ಕೋಟಿ ರೂಪಾಯಿಗಳಷ್ಟು ಮಾಸಾಶನ ಕೊಡುತ್ತಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಇರುವ ಒಟ್ಟು 20 ಲಕ್ಷ ಜನಸಂಖ್ಯೆಯಲ್ಲಿ 2 ಲಕ್ಷ ಜನರು ಮಾತ್ರ ಮಾಸಾಶನ ಪಡೆಯುತ್ತಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಅರ್ಹ ಫಲಾನುಫಲಾಭಿಗಳನ್ನು ಗುರುತಿಸಿ ಪಿಂಚಣಿ ಮಂಜೂರಿ ಮಾಡುವ ಕಾರ್ಯ ಚುರುಕುಗೊಳ್ಳಬೇಕು. ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದ ನವೋದಯ ಮೊಬೈಲ್ ಆಪ್ ಅನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಮೂಲಕ ಮನೆ ಬಾಗಿಲಿಗೆ ಮಾಸಾಶನ ಸಂದೇಶ ಹೋಗಲು ಕ್ರಮ ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಸಂಬಂಧಿಸಿದಂತೆ ಆಧಾರ್ ಸಂಖ್ಯೆ ಜೋಡಣೆ ಪ್ರಗತಿಯ ಬಗ್ಗೆ ಸಭೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳ ಸಹಾಯಕ ನಿರ್ದೇಶಕರಾದ ಪಾವನಿ ಕುಲಕರ್ಣಿ ಅವರು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಅಧಿಕಾರಿಗಳು, ತಾಲೂಕುವಾರರು ಆಧಾರ್ ಸಂಖ್ಯೆ ಜೋಡಣೆ ಪ್ರಗತಿಯು ತೃಪ್ತಿದಾಯಕವಾಗಿಲ್ಲ. ಆಧಾರ್ ಸಂಖ್ಯೆ ಜೋಡಣೆ ಬಹಳ ಸರಳ ಪ್ರಕ್ರಿಯೆ. ಎಲ್ಲ ತಹಸೀಲ್ದಾರರು, ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಈ ಕಾರ್ಯ ನಡೆಸಬೇಕು. ಮತದಾರರ ಪಟ್ಟಿಯ ಅನುಸಾರ ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಯ ಮತ್ತು ಬಿಎಲ್ಒಗಳ ಸಹಕಾರ ಪಡೆದು ಪ್ರದೇಶವಾರು ಇಲ್ಲವೇ ವಾರ್ಡ್ವಾರು ತೀವ್ರ ರೀತಿಯಲ್ಲಿ ನಡೆಸಲು ಕ್ರಮ ವಹಿಸಬೇಕೆಂದು ನಿರ್ದೇಶನ ನೀಡಿದರು. ಸ್ಕಾಲರ್ಶಿಪ್ ಸೇರಿದಂತೆ ಇನ್ನಿತರ ಸೌಕರ್ಯ ಪಡೆಯಲು ಅನುಕೂಲವಾಗುವಂತೆ ವಿಶೇಷವಾಗಿ ಮಕ್ಕಳು ಕೂಡ ಆಧಾರ್ ಕಾರ್ಡ್ ಹೊಂದುವಂತೆ ಕ್ರಮ ವಹಿಸಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ, ಬೀದರ್ ಹಾಗೂ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಗರಿಮಾ ಪನ್ವರ್, ಭುವನೇಶ್ವರ್ ಪಟೇಲ್, ಬೀದರ್ ತಹಸೀಲ್ದಾರ್ ಗಂಗಾದೇವಿ ಸಿಎಚ್ ಹಾಗೂ ವಿವಿಧ ಇಲಾ ತಾಲೂಕುಗಳ ತಹಸೀಲ್ದಾರರು ಉಪಸ್ಥಿತರಿದ್ದರು. ದೇಶದ ದಲಿತರ ಜೊತೆ ಘರ್ಷಣೆ ಬೇಡ, ಪರಸ್ಪರ ಸೌಹಾರ್ದತೆಯಿಂದ ಬಾಳಬೇಕೆಂದು ಎಐಎಂಐಎಂ ಸಂಸ್ಥಾಪಕ ಹಾಗೂ ಸಂಸದ ಅಸಾದುದ್ದೀನ್ ಓವೈಸಿ ಹೇಳಿದರು. 72ನೇ ಗಣರಾಜ್ಯೋತ್ಸವ ಪ್ರಯುಕ್ತ ಜಿಲ್ಲೆಯ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಪ್ರಭುತ್ವ ವೇದಿಕೆಯಿಂದ ಜನವರಿ 26 ಮಂಗಳವಾರದಂದು ನಗರದಲ್ಲಿ ಹಮ್ಮಿಕೊಂಡಿರುವ ಶೋಷಿತರ ಐಕ್ಯತೆ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಇಲ್ಲಿಯವರೆಗೆ ಪರಸ್ಪರ ಕಚ್ಚಾಟ, ಭಿನ್ನಾಭಿಪ್ರಾಯ ಇರುತ್ತದೆಯೋ ಅಲ್ಲಿಯವರೆಗೆ ನಮಗೆ ಸ್ವತಂತ್ರ ಸಮಾನತೆ ನ್ಯಾಯ ಸಿಗುವುದಿಲ್ಲ ಎಂದು ನುಡಿದರು. ನಾನು ಎಲ್ಲಿ ಹೋಗುತ್ತೇನೆ ಅಲ್ಲಿ ಬಿಜೆಪಿಗೆ ಲಾಭವಾಗುತ್ತದೆ ಎಂದು ಹೇಳುತ್ತಾರೆ. ಮೋಸದಿಂದ ಚುನಾವಣೆಯಲ್ಲಿ ಅಂಬೇಡ್ಕರ್ ಸೋಲಿಸಿದವರು ಕಾಂಗ್ರೆಸ್ನವರು ಎನ್ನುವುದು ಯಾರು ಮರೆಯಬಾರದು ಎಂದರು. 1952ರಲ್ಲಿ ನಡೆದ ಚುನಾವಣೆಯಲ್ಲಿ ಮುಂಬೈನಿಂದ ಸ್ಪರ್ಧಿಸಿದ ಅಂಬೇಡ್ಕರ್ ವಿರುದ್ಧ ಸಣ್ಣ ದಲಿತ ವ್ಯಕ್ತಿಯನ್ನು ಕಾಂಗ್ರೆಸ್ನಿಂದ ನಿಲ್ಲಿಸಿ ಇಲ್ಲದೊಂದು ಅಪಾದನೆ ಮಾಡಿ ಅವರನ್ನು ಸೋಲಿಸಿದ್ದ ಕಾಂಗ್ರೆಸ್ನವರು ಎಂದು ಕಿಡಿಕಾರಿದರು. ದೇಶದ ಮುಸ್ಲಿಂ ಬಾಂಧವರನ್ನು ಮತ್ತೆ ದಲಿತ ಹಿಂದುಳಿದ ವರ್ಗದವರನ್ನು ಪರಸ್ಪರ ಸೇರಿದಂತೆ ಕುತಂತ್ರ ನೀತಿ ಅನುಸರಿಸಿ 70 ವರ್ಷದಿಂದ 22% ಜನಸಂಖ್ಯೆ ಉಳ್ಳವರು ಆಡಳಿತ ನಡೆಸುತ್ತಿದ್ದಾರೆ.
ಇದೇ ರೀತಿ ಮುಂದುವರೆದರೆ ನಾವು ಇನ್ನೂ ಸಹ ಗುಲಾಮರಾಗಿ ಜೀವನ ನಡೆಸಬೇಕಾಗುತ್ತದೆ ಎನ್ನುವುದು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು ಎಂದರು. ಇನ್ನು ಮುಂದೆಯಾದರೂ ನಮ್ಮ ದಲಿತರ ಜೊತೆ ಸಂಘರ್ಷ ಬೇಡ, ಸ್ಪರ್ಧೆಯೂ ಬೇಡ, ಅವರಿಗೆ ಸಹಕಾರ ಮಾಡುವುದಕ್ಕೆ ಮುಂದೆ ಬರುವಂತೆ ಸೇರಿದ ಮುಸ್ಲಿಂ ಯುವಕರನ್ನು ಕರೆ ನೀಡಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗಬೇಕಾದರೆ ಮೊದಲು ನಾವು ಒಂದಾಗಬೇಕು. ಮತಗಳ ಯಂತ್ರಗಳಾಗದೆ ಮತ್ತೊಬ್ಬರ ಮತ ಪಡೆದು ದೇಶದ ಅಧಿಕಾರ ಚುಕ್ಕಾಣಿ ಹಿಡಿದಾಗ ಮಾತ್ರ ಸಾಧ್ಯವಿದೆ ಎಂದು ನುಡಿದರು. ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದಿಂದಲೇ ಇಂದು ಸಂಸದನಲ್ಲಿ ಸುಮಾರು 100ಕ್ಕೂ ಹೆಚ್ಚು ದಲಿತ ಸಂಸದರು ಇದ್ದಾರೆ. ದಲಿತ ವಿರೋಧಿ ನೀತಿ ವಿಷಯ ಬಂದಾಗ ಅವರ್ಯಾರೂ ಧ್ವನಿ ಎತ್ತುವುದಿಲ್ಲ ಎಂದು ಅವರು ಈ ಹಿಂದೆ ಸಂಸತ್ನಲ್ಲಿ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಮೀಸಲಾತಿ ನೀಡುವ ವಿಷಯ ಕುರಿತು ಪ್ರಸ್ತಾಪಿಸಲಾಗಿತ್ತು. ಅದನ್ನು ವಿರೋಧ ಮಾಡಿದ್ದು ನಾನೊಬ್ಬನೇ, ಇನ್ನುಳಿದ ದಲಿತ ಒಬ್ಬ ಎಂಪಿ ಕೂಡ ಮಾತನಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜರ್ಮನಿಗೆ ಹೋದಾಗ ಭಾಷಾಂತರ ಮಾಡಿಕೊಟ್ಟಿರುವ ಅಬ್ದಿ ಹಸನ್ ಎಂಬ ಯುವಕ ಪ್ರಪ್ರಥಮ ಬಾರಿ ಜೈ ಹಿಂದ್ ಘೋಷಣೆ ಹಾಕಿದ. ಈ ಬಗ್ಗೆ ಬಿಜೆಪಿ ಹಾಗೂ ಸಂಘ ಪರಿವಾರ ಏಕೆ ಹೇಳುವುದಿಲ್ಲ ಎಂದು ಪ್ರಶ್ನಿಸಿದರು. ಮೋದಿ ಹಾಗೂ ಸಂಘದ ಪರಿವಾರದವರು ಸತ್ಯವನ್ನು ಮುಚ್ಚಿಡುತ್ತಾರೆ, ಧರ್ಮ ಹೆಸರಿನ ಮೇಲೆ ರಾಜಕೀಯ ಮಾಡುತ್ತಿದ್ದಾರೆ. ಇದು ಒಂದು ದಿವಸ ಎಲ್ಲರಿಗೂ ಗಂಡಾಂತರವಿದೆ ಎಂದು ಕಿಡಿಕಾರಿದರು. ಜನವರಿ 30ರಂದು ಕಲಬುರಗಿಯ ಬಂದೇ ನವಾಜ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು ಅಲ್ಲಿ ನಾನು ಬೇಕಾದಷ್ಟು ರಾಜಕೀಯ ಮಾತನಾಡುವೆ. ಆದುದರಿಂದ ಜಿಲ್ಲೆಯ ಮುಸ್ಲಿಂ, ದಲಿತ, ಹಿಂದುಳಿದ ವರ್ಗದ ಜನರು ಜಾಸ್ತಿಯ ಸಂಖ್ಯೆಯಲ್ಲಿ ಬರುವಂತೆ ಮನವಿ ಮಾಡಿದರು. ವೇದಿಕೆ ಮೇಲೆ ಸಮಿತಿ ಗೌರವಾಧ್ಯಕ್ಷ ಸೈಯದ್ ವಾಹಿದ್ ಲಖನ್, ಉಮೇಶ್ ಸ್ವಾರಳಿಕರ್, ಕಾರ್ಯಾಧ್ಯಕ್ಷ ಅಭಿ ಕಾಳೆ, ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಕಾಂಟೆ, ರಾಜ್ಕುಮಾರ್ ಮೂಲ್ಭಾರತಿ, ಚಂದ್ರಕಾಂತ್ ನಿರಾಟೆ, ಸಂತೋಷ್ ಏಣ್ಕೂರ್, ಪ್ರಕಾಶ್ ಬಾಲಂಡೆ, ಕಲ್ಲಪ್ಪ ಬಂದ್ಗೆ, ಸಿದ್ಧಾರ್ಥ್ ಲಾಂಬಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. मनाए हैं। ये हमारे वतन अजीज का 71वां यौम जमहूरिया है और आज ही के दिन हमारे मुल्क में हमारे बुजुर्गों ने आइन को बनाया था, कॉन्स्टिट्यूशन को बनाया था और इस मुल्क में आइन को बनाने वाले का नाम, संविधान को बनाने वाले का नाम बाबा साहेब अम्बेडकर था। और बाबा साहेब अम्बेडकर ने इस मुल्क का कॉन्स्टिट्यूशन को बनाया। यहाँ पर एक बड़ी तादाद में नौजवान हैं। मैं आपको ये बताना जरूरी समझता हूँ कि हमारे मुल्क में जब आइन, कॉन्स्टिट्यूशन, संविधान नहीं बना था उस वक्त इस मुल्क में इंसान की कोई इज्जत नहीं थी और खास तौर से चाहे वो दलित हो, आदिवासी हो या मुसलमान हो या हमारे ओबीसी तबके के हमारे भाई और बहन हो, इस मुल्क में आइन को लागू होने से पहले हर किसी को अगर नौकरी मिलती थी, किसी को अगर वोट डालने का इख्तियार था, किसी को इलेक्शन लड़ने का इख्तियार था, किसी को पुलिस का ओहदा हासिल अगर करना चाहता था तो इस बुनियाद पर इन तमाम ओहदों पर फायज होता था कि वो किसके घर में पैदा हुआ। अगर उसकी पैदाइश आलाजाद के घर में हुई, अगर उसकी पैदाइश एक दौलतमंद के घर पर हुई तो उसी को वोट डालने का इख्तियार था, उसी को इलेक्शन लड़ने का इख्तियार था, उसी को ही पुलिस का या कलेक्टर का ओहदा मिल सकता था। और इस मुल्क में 1000 साल तक दलितों पर जुल्म हुआ, उनको इंसानों की नजर से नहीं देखा गया। बल्कि मैं आपको बात बताना जरूरी समझता हूं
कि बाबा साहेब अम्बेडकर जिस दलित समाज से आते थे और उस दलित समाज का अगर कोई शख्स मौजूदा महाराष्ट्र में अगर किसी गांव में जाता था तो उसको अपने कमर के ऊपर एक झाड़ू बांधना था और झाड़ू बांधकर और उसके गले में एक डब्बा होता था। इन दोनों का काम यह था कि अगर दलित उस जमाने में किसी गांव में जाता था तो जहां पर उसके कदम पड़ते थे वो झाड़ू उसके उस कदम को साफ करते थे और अगर उसको थूकना पड़ता तो उसको अपने डब्बे में थूकना पड़ता था। वो बावलियों पर जाकर नदी के पास जाकर पानी नहीं ले सकता था। ये उस जमाने के हालात आपके सामने मैं रख रहा हूं और उस नाइंसाफी को अगर किसी ने खत्म किया, संविधान और आईन बनाया तो उसका नाम बाबा साहिब अम्बेडकर था। ये बता दिया कि अगर जागीरदार का बेटा पुलिस का ओहदेदार बन सकता है तो एक दलित समाज का बेटा भी पुलिस के आला ओहदे पर फाइज हो सकता है। बाबा साहेब अम्बेडकर ने ये बता दिया संविधान को देखकर कि आप सब इंसान हैं, कोई बड़ा छोटा नहीं है, सब बराबर है। और ये बहुत बड़ा कारनामा बाबा साहिब अम्बेडकर का रहा। मेरे अजीज दोस्तों और बुजुर्गों, आज हम यौम जमहूरिया रिपब्लिक डे मनाए हैं। ये तुम इसको इस्तेमाल करो ताकि तुम इस मुल्क में इज्जत के साथ और पूरी शान और शौकत के साथ अपनी जिंदगी को गुजार सकोगे। क्या कहा बाबा साहेब अम्बेडकर ने? बाबा साहेब अम्बेडकर ने कहा कि मैं तुमको लिबर्टी देता हूं, आजादी देता हूं, मैं तुमको इक्वालिटी की बात करता हूं, मसालात की बात करता हूं, मैं तुमको जस्टिस की बात करता हूं, इंसाफ की बात करता हूं, मैं तुमको फ्रेटर्निटी की बात करता हूं, बिरादरी की बात करता हूं। तो अम्बेडकर ने हम तमाम को कहा कि अगर तुमको जब तक तुम आजादी हासिल नहीं करोगे तुम अपनी जिंदगी शान और शौकत के साथ नहीं गुजार सकोगे। जब तक तुम मसालात को हासिल नहीं करोगे तुमसे नाइंसाफी होती रहेगी। जब तक कि तुम इंसाफ को हासिल नहीं करोगे तुम उस वक्त तक रोते रहोगे कि मुझसे इंसाफ नहीं हुआ। जब तक कि तुम बिरादरी फ्रेटर्निटी नहीं पैदा करोगे तुम्हारे करीब कोई नहीं आएगा। इसीलिए नौजवानों, क्योंकि इस मुल्क का कल का मुस्तकबिल तुम्हारा है, मैं तुम्हारे दरमियान में खड़ा होकर आजिज़ी के साथ तुमको एक पैगाम दे रहा हूं कि नौजवानों आजादी हासिल करो, नौजवानों इंसाफ को हासिल करो, नौजवानों मसालात को इक्वालिटी को हासिल करो, नौजवानों फ्रेटर्निटी को हासिल करो। ये चारों लफ्ज हमारे कॉन्स्टिट्यूशन के प्रियम्बल में लिखे गए। लिबर्टी, इक्वालिटी, फ्रेटर्निटी, जस्टिस, ये उस वक्त हासिल होगा। याद रखो मेरी इस बात को, चाहे आप मुसलमान हो, दलित हो या हमारे बैकवर्ड क्लास के हमारे भाई बहन हो, याद रखो अगर तुमको ये हासिल करना है तो आपको एक सियासी कुव्वत बनना पड़ेगा। मैं बिदर के मुसलमानों से कहने आया हूं कि आपको और हमको ये कोशिश करना है कि हम अपने दलित भाइयों से मुकाबला ना करें, हम इनसे मुकाबला अपने दलित भाइयों से ताउन करेंगे। हम कंपटीशन नहीं करेंगे, हम कोऑपरेशन करेंगे उनसे। बिदर के मुसलमानों को पैगाम देने आया हूं कि आप हमारे बैकवर्ड क्लास के भाई बहनों से कंपटीशन नहीं, कोऑपरेशन करेंगे, उनसे ताउन करेंगे। अब 70 साल ये आजाद के लोगों ने मुसलमानों को, दलितों को, बैकवर्ड क्लास के लोगों का मुकाबला कराया, लाया। आज 100 दिनों से तुम्हारे दरमियान में आकर तुमसे अपील
न मुसलमान का होगा, न दलित का होगा, न बैकवर्ड क्लास का होगा। आज हालात और वक्त का तकाजा ये कि तीनों समाज को मिलकर बाबा साहेब अम्बेडकर का जो ख्वाब है कि तुमको लिबर्टी, इक्वालिटी, फ्रेटर्निटी और जस्टिस को हासिल करना है। मैं बिदर के दलित समाज के जिम्मेदारों की मौजूदगी में कह रहा हूं कि भारत में आप चमचागिरी करते रहेंगे तो गुलामी तुम्हारा मुकद्दर है। जब तक आप चमचागिरी करेंगे इंसाफ कभी नहीं मिलेगा। जब तक आप चमचागिरी करेंगे मसालात आपको कभी नहीं मिलेंगे। जब तक आप चमचागिरी करेंगे तो आपका एक्सप्लॉयटेशन होगा। जिस दिन आप अपनी सफों से चमचों को दूर करेंगे और शेर बनेंगे तो मैं आपको बताने आया हूं कि अब ये चमचों की जरूरत नहीं है। जो हमारे मुस्तकबिल का सौदा एक ब्रोकरों की तरह, एक एजेंट की तरह 70 साल से करते आए हैं। आज मैं बिदर के नौजवानों के दरमियान में खड़े होकर कह रहा हूं कि बिदर के मुसलमान, बिदर के दलित भाई, बिदर के बैकवर्ड क्लास के लोग, भारत के संविधान आपको इजाजत देता है। आखिर कब तक आप सिर्फ वोट डालने की मशीन बनेंगे? मैं आपको बताने आया हूं कि आज आप वोट डालते रहे, आज वोट हासिल करने का आपको वक्त आया है। अगर आप बाबा साहेब अम्बेडकर के उस ख्वाब को पूरा करना चाहते हैं तो सिर्फ वोट डालने वाले मत बनो, बल्कि वोट को हासिल करने वाले। लफ्ज़ सेक्युलरिज्म भी आया, आवरत की आइडियोलॉजी पर महात्मा गांधी का कत्ल कर दिया। गोडसे डरता था, सावरकर डरते थे एक ज़ईफ बूढ़े आदमी से, और जाकर गोडसे ने उसको गोली मार दी। जो गोडसे को मानते हैं वो इख्तिदार और ताकत को हासिल करने के लिए दंगा भी करा सकते, वो किसी को मार भी सकते, वो किसी इबादतगाह को शहीद भी कर सकते। मगर जो अम्बेडकर की आइडियोलॉजी को मानते हैं, जो अम्बेडकर के पैगाम को समझते हैं, वो अपनी पूरी लड़ाई संविधान की चार दीवारी में रहकर लड़ते हैं। चाहे उन पर एंटी नेशनल नाम पर इल्जाम लगा दिया जाए, मगर वो कभी भी संविधान से आगे नहीं बढ़ते। आज आप देखते होंगे कि संघ परिवार की तरफ से बड़ी बड़ी बातें की जाती है। वो हमेशा एक बात कहते, आज एक बात कहकर जा रहा हूं नौजवानों, अगर कहीं पर तुमसे कोई संघ परिवार के लोग बहस करेंगे तो तुम उनको इसका जवाब देना। वो कहते हैं कि इंडिया इज अ नेशन, इंडिया इज अ नेशन। आपको मालूम बाबा साहेब अम्बेडकर ने कॉन्स्टिट्यूएंट असेंबली में बाबा साहेब अम्बेडकर ने क्या कहा था? जो लोग ये कहते हैं कि इंडिया इज अ नेशन, ये फरेब दे रहे, धोखा दे रहे। बाबा साहेब अम्बेडकर ने कहा था कि इस मुल्क में हजारों कास्ट हैं, हजारों कास्ट हैं। जब हजारों कास्ट हैं तो नेशन कैसा हो गया? बाबा साहेब अम्बेडकर ने कहा था ये कास्ट जो है, ये कास्ट एंटी नेशनल है। बाबा साहेब अम्बेडकर ने पैगाम दिया कि कास्टिज्म को खत्म करो, अगर कास्टिज्म होगा तो ये एंटी नेशनल है। बाबा साहेब अम्बेडकर ने कहा था कि समाजी हराजी को खत्म करो, इत्तेहाद पैदा करो। तो आज जो लोग इस मुल्क में इत्तेहाद पैदा करना चाहते हैं उनको एंटी नेशनल कहकर जेलों में डाल दिया जा रहा है। मेरे अजीज दोस्तों और बुजुर्गों, ये पैगाम को आपको समझना जरूरी है। अगर हम ये चाहते हैं कि इस मुल्क को अम्बेडकर का मुल्क और अम्बेडकर के पैगाम को आम करना चाहते हैं तो अम्बेडकर ने एक पैगाम दिया था। अम्बेडकर ने कहा था कि सियासत में भक्ति, भक्ति जानते हैं ना, भक्ति का मतलब जो उर्दू में बोलते गुरु, मोहब्बत। सियासत में मोहब्बती बर्बादी का रास्ता। अम्बेडकर ने कहा था कि सियासत में
भक्ति बर्बादी का रास्ता है, जो उर्दू में हम लफ्ज है तस्लील कहते हैं उसको, कि वो रास्ता है। अम्बेडकर ने कहा कि हाँ, मजहब में अगर तुम भक्ति करोगे तो तुमको जन्नत मिल सकती है, मगर सियासत में भक्ति नहीं करना। मगर आज बीजेपी में जितने हैं लोग, वो तमाम के तमाम मोदी के भक्त बने हुए भक्ति हैं। अम्बेडकर ने क्या कहा था कि सियासत में भक्ति नहीं चल सकती है, बर्बादी का रास्ता है। तो आप अगर आज इस दीवाने को सुनने आए तो मेरे भक्त बनकर नहीं, मेरे भाई बनकर आप आइए। अम्बेडकर ने कह दिया कि सियासत में भक्ति एक बर्बादी का रास्ता है। अच्छा, और ये लोग बार बार बोलते कि अम्बेडकर मुसलमानों के खिलाफ एक झूठे लोग। अगर कोई संघ परिवार में कहता है कि अम्बेडकर मुसलमानों के खिलाफ थे, उनकी किताब पार्टीशन इन पाकिस्तान का हवाला देकर जाओ, मेरे सामने 5 दिन तुम नहीं कह सकोगे। उसी किताब से अम्बेडकर ने मुसलमानों से मोहब्बत की थी, ये अम्बेडकर का पैगाम। अम्बेडकर ने, बाबा साहेब अम्बेडकर ने बुद्धिज्म कबूल करने से पहले लोग आकर बाबा साहेब से पूछे क्या करना, कौन से मजहब को जाना, तो बाबा साहेब ने कहा कि इस्लाम को कबूल करो। तो आप एक बात पूछना जो हर वक्त हिंदू मुस्लिम करते हैं, नेताजी सुभाष चंद्र बोस जब जर्मनी गए थे तो जर्मनी में नेताजी सुभाष चंद्र बोस का ट्रांसलेटर का नाम क्या था मालूम आपको? सुभाष चंद्र बोस के मुतरजम का नाम क्या था? उनका नाम था आबिद हसन हैदराबाद। नेताजी के ट्रांसलेटर का नाम आबिद हसन था, जो जर्मनी में इंजीनियरिंग की तालीम हासिल कर रहे थे। आबिद हसन ने कहा, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸನಿಹದಲ್ಲಿರದ ಕೊಳಗೇರಿ ನಿವಾಸಿಗಳಿಗೆ ಆರೋಗ್ಯ ಸೌಲಭ್ಯಗಳನ್ನು ತಲುಪಿಸುವ ದೃಷ್ಟಿಯಿಂದ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿಯಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಬೆಂಗಳೂರು ನಗರದಲ್ಲಿ, ಮೈಸೂರಿನಲ್ಲಿ, ಮಂಗಳೂರು ನಗರದಲ್ಲಿ ಒಟ್ಟು 8 ಸುಸಜ್ಜಿತ ಸಂಚಾರಿ ಆರೋಗ್ಯ ಘಟಕಗಳನ್ನು ಆರಂಭಿಸಲಾಗಿದೆ. ಇವು ಸಮುದಾಯದ ಸನಿಹದಲ್ಲಿಯೇ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿವೆ. ಬಾಗಿ ಗ್ರಾಮದ ಶ್ರೀ ಗುರು ಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡ ಗಿರಿಜನ ಉತ್ಸವ ಕಾರ್ಯಕ್ರಮಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡೆಪ್ಪ ಖಾಶೆಂಪೂರ್ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಗಿರಿಜನ ಉತ್ಸವದಂತ ಕಾರ್ಯಕ್ರಮ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಗಿರಿಜನರ ಅಭಿವೃದ್ಧಿಗೆ ಇಂತಹ ಉತ್ಸವಗಳು ಪೂರಕವಾಗಲಿವೆ. ಸರ್ಕಾರಗಳು ಗಿರಿಜನರ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ. ನನ್ನ ಕ್ಷೇತ್ರದ ಜನತೆಗೆ ಉತ್ತಮ ಯೋಜನೆಯನ್ನು ತರಲು ನಾನು ಕೂಡ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದರು. ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಗಿರಿಜನರು ಸದುಪಯೋಗ ಪಡೆದುಕೊಳ್ಳಬೇಕು. ಗಿರಿಜನರಿಗಾಗಿಯೇ ಸರ್ಕಾರದ ಅನೇಕ ಯೋಜನೆಗಳಿವೆ. ಸಂಬಂಧಿಸಿದ ಇಲಾಖೆಗಳಿಗೆ ಭೇಟಿ ನೀಡಿ ಯೋಜನೆಗಳು, ಸೌಲಭ್ಯಗಳ ಮಾಹಿತಿಯನ್ನು ಪಡೆದುಕೊಂಡು ಯೋಜನೆಗಳನ್ನು ಸದುಪಯೋಗ ಪಡೆದುಕೊಂಡು ಅಭಿವೃದ್ಧಿಯತ್ತ ಸಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ ಸಿಂಧೆ, ಪಿಡಿಒ ಸುಜಾತ ನಂದಿ, ದೇವಸ್ಥಾನದ ಅರ್ಚಕ ಶಿವಕುಮಾರ್ ಸ್ವಾಮಿ, ರೇಣುಸಿದ್ ಸ್ವಾಮಿ, ಅನಿಲ್ ಪಾಟೀಲ್ ಸಂಗೊಳ್ಗಿ, ಪಿಎಸ್ಐ ಇಂದ್ರಾಬಾಯಿ ಪಾಟೀಲ್ ಮತ್ತು ಮೆಹಬೂಬ್ ಅಲಿ, ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಜನವರಿ 25ರಂದು ಔರಾ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಔರಾ ತಾಲೂಕಿನಲ್ಲಿ 110 ಕೆವಿ ವಿದ್ಯುತ್ ಉಪಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಔರಾ ಖಂಡ್ಕೇರಿ ಮುದೋಳ್ ರಸ್ತೆ ಕಾಮಗಾರಿ ಹಾಗೂ ಕುಡಿಯುವ ನೀರು ಸರಬರಾಜು ಕಾಮಗಾರಿಗಳಿಗೆ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಸತಿ ಗೃಹಗಳ ನಿರ್ಮಾಣ ಕಾಮಗಾರಿಗೆ ಸಚಿವರು ಚಾಲನೆ ನೀಡಿದರು. ಸರ್ಕಾರಿ ಮಹಿಳಾ ಐಟಿಐ ಕಾಲೇಜು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕೋಣೆಗಳ ಉದ್ಘಾಟನೆಯನ್ನು ಕೂಡ ಇದೇ ವೇಳೆ ಸಚಿವರು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಸಚಿವರು ರಸ್ತೆ, ಕುಡಿಯುವ ನೀರು ಸರಬರಾಜು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ರಾಜ್ಯ ಸರ್ಕಾರವು ಹೆಚ್ಚಿನ ಒತ್ತು ನೀಡಿದೆ. ಔರಾ ತಾಲೂಕಿನಲ್ಲಿ ಇನ್ನಷ್ಟು ವಿದ್ಯುತ್ ಸೌಕರ್ಯಗಳನ್ನು ಕಲ್ಪಿಸಬೇಕೆಂಬುದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. ಅಂತೆಯೇ 110-111 ಕೆವಿ ವಿದ್ಯುತ್ ಉಪಕೇಂದ್ರವು ಕಾರ್ಯ ಆರಂಭಿಸಲಿದೆ ಎಂದು ತಿಳಿಸಿದರು. ಕರ್ಪುರಾರುತಿ ಬೆಳಗ್ಗೆ ಕಾರುಣ್ಣ ಮಲಕರ ದೇವಗೆ ಕರುಣಾಳು ಪಾಪ್ಸಿಗೆ ನೀಲ ಕನ್ನನ ನಿಗಮ ಗೋಚಲ ಬಾಲಿ ಚಂದ್ರಾಭರಣಗೆ ಬಾಲಿಗೊಲಿ ಧನುವಾಜ್ ಕಿ ಜಯ. ಚಲೋ ನೋಡಿ ಶಿವ ओके सर एक स्टोन आएगा सर थोड़ा पीछे हो सर थोड़ा साइड हो जाओ जी मोबाइल ಬುಟ್ಟಿ ತೆಗೆದು ಹಿಂಗೆ ಮಾಡಲಿ ಸರಿ ವ್ಯಾಕ್ಸಿನ್ ಮಾಡ್ತೀನಿ ಫೋಟೋ ಪಾಪ ಆಯ್ತು. ಕಡಿಮೆ बीजेपी मीटिंग ಬಿಲ್ಡಿಂಗ್ ಕೆಲಸ ಒಳ್ಳೆ ಆಗಬೇಕಪ್ಪ. ಯಾವ ಮಾಡ್ತಾರೆ ಹೌಸಿಂಗ್ ಬೋರ್ಡ್ ಕೆಲಸ ಒಳ್ಳೆ ಆಗಬೇಕು. ಈ ಬಿಲ್ಡಿಂಗ್ ಸರಿ ಆಗಿಲ್ಲ ಕೆಲಸ. ಅವು ತಾವು ಮಾಡ್ತೀನಿ ಹೌಸಿಂಗ್ ಯಾವ ಮಾಡಿದ್ರೆ ಅಲ್ಲ ಇದು ಮುಂಚೆ ಬೇರೆದವ್ರು ಮಾಡ್ತಾರೆ ಸರಿ ಆಗಿಲ್ಲ ಕೆಲಸ. ಈ ಕೆಲಸ ಸರಿ ಮಾಡ್ರಿ. ಬೇರೆ ಬೇರೆ ಕೆಲಸ ಆಗೋದು ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಮಾಡಿದ್ದೀನಿ. ಔರಾದ ಪಟ್ಟಣದಲ್ಲಿ ಬಹಳ ದಿವಸ ಡಿಮಾಂಡ್ ಇತ್ತು. 110 ಸ್ಟೇಷನ್ ಬೇಕು,
ನಾವೆಲ್ಲ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡಿ 110 kV ಗುತ್ತ ನಾನು ಭೂಮಿಪೂಜೆ ಮಾಡಿದ್ದೀನಿ. ಅವರು 7 ಕೋಟಿ ವೆಚ್ಚದಲ್ಲಿ ಪೂಜೆ ಆಗಿದೆ. ಆಮೇಲೆ ಔರಾದ್ ಖಂಡ್ಕರ್ ರೋಡ್ ಕೂಡ ಕಟ್ಟಾಯಿತು. ಹೊಸದಾನು ದುಡ್ಡು ಕೊಟ್ಟು 1 ಕೋಟಿ ವೆಚ್ಚದಲ್ಲಿ ಪೂಜೆ ಆಗಿದೆ. ITI ಕಾಲೇಜ್ ಬಿಲ್ಡಿಂಗ್ ಕೂಡ ಕಂಪ್ಲೀಟ್ ಆಗಿದೆ. 2 crore 30 lakhs. BCM ಮ್ಯಾಟ್ರಿಕ್ ನಗರ್ ಬಾಲಕ್ ವಸ್ತಿ ನಿಲೆ 1 crore 80 lakh. ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ 1 crore 25 lakhs. KSRTC ಕ್ವಾರ್ಟರ್ಸ್ ನಮ್ಮದು ಭೀ ಭಾಳ ಹಳೆ ಡಿಮಾಂಡ್ ಇತ್ತು. ನಮ್ಮೆಲ್ಲ ಕರ್ಮಚಾರಿಗೆ ಬಿಲ್ಡಿಂಗ್ ಬೇಕು, ಅದು ಕೂಡ 2 crore 5 ಕೋಟಿ ಆಗಿದೆ. ವಾಟರ್ ಸಪ್ಲೈ ಭಾಳ 15% ಡಿಮಾಂಡ್ ಇತ್ತು. ನಾನು 3 ಟೈಮ್ ಗೆದ್ದೀವಿ. ನಮ್ಮದು ಭಾಳ ಎಲ್ಲ ಜನರಿಗೆ ಬೇಡಿಕೆ ಕೆಲಸ ಮಾಡಬೇಕು. ಈ ಮನೆಗೆ ನಳ ಈ ಯೋಜನೆಯಲ್ಲಿ 7 crore 21 ಕೋಟಿ ವೆಚ್ಚದಲ್ಲಿ 7 ಕೋಟಿ 21 lakhs ವೆಚ್ಚದಲ್ಲಿ ಪೂಜೆ ಮಾಡಿದ್ದೀವಿ. ಟೋಟಲ್ ಇಗುತ್ತ 23 crore ವೆಚ್ಚದಲ್ಲಿ ವಿವಿಧ ಕಾಮಗಾರಿ ನಾನು ಪೂಜೆ ಉದ್ಘಾಟನೆ ಮಾಡಿದ್ದೀವಿ. ತಮ್ಮ ಮುಖಾಂತರ ಎಲ್ಲ ಕಾಂಟ್ರಾಕ್ಟ್ಗೆ ಹೇಳ್ತಾ ಇದ್ದೀನಿ, ಕೆಲಸ ಒಳ್ಳೆ ಆಗಬೇಕು, ಕ್ವಾಲಿಟಿ ಆಗಬೇಕು. ಕೆಲಸ ಖರಾಬ್ ಆದರೆ ನಾನು ಬಿಡಲ್ಲ. ಅದಕ್ಕಾಗಿ ಇವತ್ತು ಭಾಳ ಒಳ್ಳೆ ಅವರಾದ ಸುದ್ದಿದೆ. ಅವರಾದ ಪಟ್ಟಣಗೆ ಎಲ್ಲ ಬೇರೆ ಬೇರೆ ದಿನ ಪೂಜೆ ಮಾಡಿದ್ದೀವಿ. ಸರ್ಕಾರದ ನೆರವು ಕೋರಿ ಸರ್ಕಾರಿ ಕಚೇರಿಗಳಿಗೆ ಬರುವ ಒಂದೊಂದು ಅರ್ಜಿ ಪತ್ರ ಮನವಿ ಒಂದೊಂದು ಜೀವ ಮತ್ತು ಕುಟುಂಬ ಇದ್ದಂತೆ ಸರ್ಕಾರಿ ಅಧಿಕಾರಿಗಳು ನೌಕರ ಸಿಬ್ಬಂದಿಯಾದ ನಾವೆಲ್ಲರುಗಳು ಇದನ್ನರಿತು ಕೆಲಸ ಮಾಡಬೇಕೆಂದು ಜಿಲ್ಲಾಧಿಕಾರಿ ರಾಮಚಂದ್ರನವರು ಸಲಹೆ ಮಾಡಿದರು. ಜನವರಿ 26ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ನಮ್ಮ ಸಂವಿಧಾನವು ಸಮಾಜದಲ್ಲಿರುವ ದುರ್ಬಲರಿಗೆ ಬದುಕುವ ಅವಕಾಶ ನೀಡುವ ಸಂದೇಶವನ್ನು ತಿಳಿಸುತ್ತದೆ. ಹೀಗಾಗಿ ಗಣರಾಜ್ಯೋತ್ಸವ ಆಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಕಚೇರಿಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಸಂಕಲ್ಪ ಹೊಂದೋಣ. ಒಂದು ಪತ್ರ ಅರ್ಜಿ ಮನವಿಗಳ ಹಿಂದೆ ಅದೆಷ್ಟು ಜನರ ಹಿತ ಅಡಗಿರುತ್ತದೆ ಎಂಬ ಸತ್ಯವನ್ನು ಅರಿತು ಕಾರ್ಯಪ್ರವೃತ್ತರಾಗೋಣ ಎಂದು ಸಲಹೆ ಮಾಡಿದರು. ಸರ್ಕಾರಿ ನೌಕರಿ ಎಲ್ಲರಿಗೂ ಸಿಗುವುದೇ ಕಡಿಮೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಕಷ್ಟಪಟ್ಟು ನೌಕರಿ ಗಿಟ್ಟಿಸಿಕೊಳ್ಳುವ ನಾವುಗಳು ಸೇವಾ ಮನೋಭಾವದೊಂದಿಗೆ ಕೆಲಸ ಮಾಡಬೇಕು. ಕಾಲಮಿತಿಯೊಳಗೆ ಪ್ರತಿಯೊಂದು ಕಡಿತಗಳ ನಿರ್ವಹಣೆಗೆ ಗಮನ ಕೊಟ್ಟು ಕೆಲಸ ಮಾಡಿದ್ದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕಿ ಸಂವಿಧಾನದ ಆಶಯದಂತೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಬರಲು ಸಾಧ್ಯವಿದೆ ಎಂದು ಸಲಹೆ ಮಾಡಿದರು. ನಾವುಗಳ ಆರೋಗ್ಯದಿಂದ ಇದ್ದಾಗ ಮಾತ್ರ ನಾವು ಇತರರಿಗೆ ಸೇವೆಯನ್ನು ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಎಷ್ಟೇ ಒತ್ತಡವಿದ್ದರೂ ಅದರ ಮಧ್ಯೆಯೂ ಯೋಗ ವ್ಯಾಯಾಮಗಳನ್ನು ರೂಢಿಸಿಕೊಂಡು ಆರೋಗ್ಯದ ಬಗ್ಗೆ ಕೂಡ ಎಲ್ಲರೂ ಗಮನ ಹರಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಅವರು ಮಾತನಾಡಿ, ಜನವರಿ 26 ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನವಾಗಿದೆ. ಸಂವಿಧಾನವು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ನಾವು ಇಂದಿಲ್ಲ ನಿಂತಿದ್ದೇವೆ, ಮಾತನಾಡುತ್ತಿದ್ದೇವೆ ಎಂದರೆ ಅದು ಸಂವಿಧಾನದಿಂದ ಎಂಬುದನ್ನು ಎಲ್ಲರೂ ಅರಿತು ಜನಸೇವೆಯಲ್ಲಿ ತೊಡಗೋಣ ಎಂದು ತಿಳಿಸಿದರು. ಸಹಾಯಕ ಆಯುಕ್ತರಾದ ಗರಿಮಾ ಪನ್ವರ್ ಅವರು ಮಾತನಾಡಿ, ಸ್ವತಂತ್ರ ಸಮಾನತೆ ಮತ್ತು ಪ್ರಜಾಪ್ರಭುತ್ವ ಸಂದೇಶ ನೀಡುವ ನಮ್ಮ ಸಂವಿಧಾನವು ಮಾನವೀಯ ಮೌಲ್ಯಗಳನ್ನು ಪಾಲನೆ ಮಾಡಲು ಕೂಡ ತಿಳಿಸುತ್ತದೆ. ನಾವುಗಳು ಇದನ್ನರಿತು ಬದುಕಬೇಕು. ಯಾವುದಾದರೂ ಪತ್ರ ಅರ್ಜಿ ಹಿಡಿದುಕೊಂಡು ಸರ್ಕಾರಿ ಕಚೇರಿಗೆ ಬರುವವರ ಕೆಲಸವನ್ನು ನಾವು ವಿಳಂಬವಿಲ್ಲದೆ ಮಾಡಿಕೊಟ್ಟಾಗ ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಸರ್ ಎಂದು ಪ್ರತಿಕ್ರಿಯಿಸುತ್ತಾ ಅವರ ಮುಖದಲ್ಲಿ ತೋರುವ ಸಂತಸವೇ ನಮ್ಮ ಸೇವೆಗೆ ಸ್ಥಾನಕ್ಕೆ ಸಲ್ಲುವ ಗೌರವವಾಗಿರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಶಕುಂತಲಾ ವಾಲಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಬಿ ಬಾಬುರೆಡ್ಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ರಾಮ್ ಸಿಂಧೆ, NIC ಕೇಂದ್ರಾಧಿಕಾರಿ ಶ್ರೀನಿವಾಸ್, ಸಾಮಾಜಿಕ ಭದ್ರತಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಪಾವನಿ ಕುಲಕರ್ಣಿ, ವಾರ್ತಾಧಿಕಾರಿ ಗವಿಸಿದ್ದಪ್ಪ ಹೊಸಮನಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಸಂಬಳ ವಿತರಣೆ ಮಾಡುವಂತದ್ದು ಕೂಡ ಆಗದೆ ಅದನ್ನ ಜಿಲ್ಲಾಧಿಕಾರಿಗಳು ವಿಚಾರಣೆ ಮಾಡುವಂತದ್ದು, ಅದನ್ನ ಹಿಂಬಾಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಕೆಲವು ಇಲಾಖೆಗಳಲ್ಲಿ ನಡೀತಾ ಇದೆ. ಸೊ ಇದು ಬಹಳ ಬೇಸರದ ಸಂಗತಿ. ಕೆಲಸ ಮಾಡುವಂತ ನಮ್ಮ ನೌಕರರಿಗೆ ಸಕಾಲದಲ್ಲಿ ಅವರಿಗೆ ದೊರೆಯಬೇಕಾಗಿರ್ತಕ್ಕಂಥ ಸಂಬಳವನ್ನು ನೀಡಬೇಕು. ಅದು ಸುಮಾರು ಕಾರಣಗಳಿರ್ಬೋದು, ಸಾವಿರಾರು ಕೆಲಸಗಳಿರ್ಬೋದು, ಕೆಲಸದ ಒತ್ತಡ ಇರ್ಬೋದು. ಆದರೆ ಅದನ್ನು ಕೂಡ ಮಾಡದೆ ಕೆಲವು ಸೆಕ್ಷನ್ಗಳಲ್ಲಿ ಪೆಂಡಿಂಗ್ ಇದೆ. ಅದು ನಾವು ಸರಿಪಡಿಸ್ಕೋಬೇಕಾಗಿರ್ತಕ್ಕಂಥದ್ದು. ಸಿಬ್ಬಂದಿಗಳಿಗೆ ಸರಿಯಾದ ಸಂದರ್ಭದಲ್ಲಿ ಸಂಬಳ ತಲುಪಬೇಕು ಅಂದ್ರೆ ಸಾರ್ವಜನಿಕರಿಗೆ ತಲುಪಬೇಕಾಗಿರ್ತಕ್ಕಂಥ ಸೇವೆಗಳ ಬಗ್ಗೆ ನಾವೆಷ್ಟು ಒತ್ತು ಕೊಡ್ಬೇಕು ಅನ್ನೋದ್ರ ಬಗ್ಗೆ ತಾವು ವಿಚಾರ ಮಾಡಬೇಕು. ಸಕಾಲದಲ್ಲಿ ದೊರೆಯದೇ ಇರತಕ್ಕಂಥ ನ್ಯಾಯ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಕರೀತಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ಈ ಪದ. ಸಣ್ಣ ಸ್ಕೂಲ್ ಕಾಲೇಜುಗಳಿಂದಲೂ ತಾವೆಲ್ಲರೂ ಕೇಳ್ಬರ್ತಾ ಇದ್ದಾರೆ. ಸರಿಯಾದ ಸಂದರ್ಭದಲ್ಲಿ ತಲುಪಬೇಕು. ಕಾರಣಗಳು ಸಾವಿರಾರು ಇರಬಹುದು. ಮಾಡೋದಕ್ಕೆ
ಮನಸ್ಸಷ್ಟೇ ಸಾಕು. ಮಾಡದೇ ಇರುವುದಕ್ಕೆ ಸಾವಿರಾರು ನೆಪಗಳು, ಕಾರಣಗಳು ಏನು ಬೇಕಾದ್ರೂ ನಾವು ಪಟ್ಟಿ ಮಾಡ್ಬೋದು. ಪುಟಗಳ ಸಂಖ್ಯೆಯಾಗಿ ಬರ್ಕೊಂಡು ಹೋಗ್ಬೋದು. ಕಾರಣಗಳನ್ನು ಹುಡುಕದೆ, ಕಾರಣಗಳನ್ನು ಆಗ್ಲಿಕ್ಕೆ ಬಿಡದೆ ಮಾಡಲಿಕ್ಕೆ ತಾವೆಲ್ಲರೂ ಮತ್ತೊಮ್ಮೆ ತಮ್ಮನ್ನು ಅರ್ಪಿಸ್ಕೋಬೇಕಾಗ್ತದೆ. ಸರ್ಕಾರಿ ನೌಕರಿ ಎನ್ನುವುದು ತಮ್ಮೆಲ್ಲರಿಗೂ ಗೊತ್ತಿರೋದು, ಅದು ತಮ್ಮ ಆದ್ಯ ಕರ್ತವ್ಯವಾದಂತ. ಅದರಲ್ಲಿ ಯಾರು ಕೂಡ ನಿಮಗೆ ಅಭಿನಂದಿಸಬೇಕು, ನಾನು ಉತ್ತಮ ಕೆಲಸ ಮಾಡಿದ್ದೀನಿ, ನನಗೆ ಯಾರು ಗೌರವಿಸಲಿಲ್ಲ, ಗುರುತಿಸಲಿಲ್ಲ ಎನ್ನುವ ಪ್ರಶ್ನೆನೇ ಬರುವುದಿಲ್ಲ. ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಕರ್ತವ್ಯ. ನಂದೇನು ಕೆಲಸ ಅಷ್ಟೇ ಮಾಡ್ತೀನಿ, ನಾನು ಅದಕ್ಕಿಂತ ಹೆಚ್ಚಾಗಿ ವಿಚಾರಣೆ ಮಾಡಲ್ಲ ಎನ್ನುವಂಥ ಮನೋಭಾವನೂ ಕೆಲವರ ಮಧ್ಯದಲ್ಲಿದೆ. ಅದು ನನ್ನ ಟೇಬಲ್ಗೆ ಇನ್ನು ಬಂದಿಲ್ಲ ಅನ್ನುವಂಥದ್ದೆಲ್ಲ ನಾನು ಕೇಳಿ ಬರ್ತಾ ಇದ್ದೆ. ನನ್ನ ಟೇಬಲ್ಗೆ ಬರಲಿಲ್ಲ ಎನ್ನುವುದಕ್ಕಿಂತ ಪ್ರತಿಯೊಂದು ಫೈಲಲ್ಲಿ ಒಂದು ಜೀವ ಇದೆ, ಅದರ ಹಿಂದೆ ಒಂದು ಕುಟುಂಬ ಇದೆ. ಅವರು ನಮ್ಮ ಭಾರತದ ಪ್ರಜೆಯಾಗಿದ್ದಾರೆ. ಅವರು ಕಟ್ತಕ್ಕಂಥ ತೆರಿಗೆ ಹಣದಿಂದ ನಮ್ಮ ಜೀವನ ನಡೀತಾ ಇದೆ ಎನ್ನುವಂಥ ಕೃತಜ್ಞತೆ ನಮ್ಮ ಪ್ರತಿಯೊಬ್ಬರಲ್ಲೇ ಇರಬೇಕಾಗ್ತದೆ. ಇದು ನನ್ನ ಕೆಲಸ ಅಲ್ಲ, ತಮ್ಮದೇ ಕೆಲಸವನ್ನು ಕೂಡ ಮಾಡಿಸ್ಕೊಳ್ಳಿಕ್ಕೆ ಅದು ನನ್ನ ಕೆಲಸ ಅಲ್ಲ ಅನ್ನುವಂಥ ಉತ್ತರಗಳು ಕೆಲವು ಅಧಿಕಾರಿಗಳಿಂದ, ಹಿರಿಯ ಅಧಿಕಾರಿಗಳಿಂದಲೂ ಬರ್ತಾ ಇದೆ. ಆ ಥರದ ಉತ್ತರಗಳು ಬರದೆ ಇನ್ನೊಬ್ಬರ ಕೆಲಸ, ನಮ್ಮ ಕೆಲಸ ಬಿಡಿ, ಇನ್ನೊಬ್ಬರ ಕೆಲಸ ಆಗಿರಲಿ, ಸಾರ್ವಜನಿಕರ ಕೆಲಸ. ಬೀದರ್ ದಕ್ಷಿಣ ಕ್ಷೇತ್ರದ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ಸಿದ್ದು ಶಿವಕುಮಾರ್ ಪಾಟೀಲ್ ಕಾಡ್ವಾದವರನ್ನು ನೇಮಕ ಮಾಡಲಾಗಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ ರಾಜರೆಡ್ಡಿ ಶಾಬಾದೆ ತಿಳಿಸಿದ್ದಾರೆ. ಈ ಕುರಿತು ನೇಮಕ ಆದೇಶವನ್ನು ಹೊರಡಿಸಿದ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಶಿವರಾಜ್ ವಿಠಲರಾವ್ ಚಿಟ್ಟ, ಸಂತೋಷ್ ಬಸಪ್ಪ ಶಂಭು ಕೊಳಾರ್ಕೆ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಪಕ್ಷವು ತಮಗೆ ವಹಿಸಿಕೊಟ್ಟಿರುವ ಜವಾಬ್ದಾರಿಯನ್ನು ನಿರ್ವಹಿಸುವುದರೊಂದಿಗೆ ಇನ್ನಷ್ಟು ಪಕ್ಷದ ಸಂಘಟನೆಗೆ ಕಾರ್ಯಪ್ರವೃತ್ತರಾಗಲು ತಿಳಿಸಿದ್ದಾರೆ. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ಬೀದರ್ ಜಿಲ್ಲಾದ್ಯಂತ ಜನವರಿ 31ರವರೆಗೆ ಪಿಂಚಣಿ ಮಂಜೂರಿ ವಿಶೇಷ ಅಭಿಯಾನ. ದಲಿತರ ಜೊತೆ ಸ್ಪರ್ಧೆ ಬೇಡ, ಸೌಹಾರ್ದತೆ ಬೆಳೆಸಿ ಅಂಬೇಡ್ಕರ್ರನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್, ಅಸಾದುದ್ದೀನ್ ಓವೈಸಿ. ಗಿರಿಜನರ ಅಭಿವೃದ್ಧಿಗೆ ಉತ್ಸವಗಳು ಪೂರಕವಾಗಲಿವೆ, ಬಂಡೆಪ್ಪ ಖಾಶೆಂಪುರ್. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಪ್ರಭು ಚವ್ಹಾಣ್ ಚಾಲನೆ. ಹಾಗೂ ಸರ್ಕಾರದ ನೆರವು ಕೋರಿ ಬರುವ ಪತ್ರ, ಮನವಿ, ಕಡಿತಗಳು, ಒಂದೊಂದು ಜೀವ, ಕುಟುಂಬವಿದ್ದಂತೆ ರಾಮಚಂದ್ರನ್ ಆರ್. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.